ಟ್ರಾನ್ಸ್ಫರ್ ಆಯಿತು, ವಿತೌಟ್ ಪೋಸ್ಟಿಂಗ್ ಆಯಿತು. ಮತ್ತು ಚಿಕ್ಕಮಗಳೂರು ಟ್ರಾನ್ಸ್ಫರ್ ಆಯಿತು ಡಿ ಸಿ ಆಗಿ. ಆಯಿತು, ಚಿಕ್ಕಮಗಳೂರಲ್ಲಿ ಹೋಗಿ ರಿಪೋರ್ಟ್ ಮಾಡೋಣ ಅಂತ ಹೊರಟೆ. ಚಿಕ್ಕಮಗಳೂರಿಗೆ ಹೋಗಬೇಕಾದ್ರೆ ಹೇಳಿದ್ರು, ಬೇಡ ನಿನಗೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ DPR ಇಂದ ನಮ್ಮ ಕಾರ್ಯದರ್ಶಿಗಳು. ಸರಿ ಮಾಡಿ ಅಂದರೆ ಅಲ್ಲಿ ನನಗೆ ಶಿವಮೊಗ್ಗ ಟ್ರಾನ್ಸ್ಫರ್ ಆಯಿತು ಒಂದೇ ದಿನದಲ್ಲಿ. ಸೊ ನಾನು ಚಿಕ್ಕಮಗಳೂರಿಗೆ ಹೋದವನು ಚಿಕ್ಕಮಗಳೂರಿಂದ ರಿಪೋರ್ಟ್ ಮಾಡಲಿಲ್ಲ, ಶಿವಮೊಗ್ಗ ಹೋಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ರಿಪೋರ್ಟ್ ಮಾಡಿದೆ. ಅಲ್ಲಿ 364 ದಿವಸ ಇದ್ದೆ, ಒಂದು ದಿವಸ ಕಡಿಮೆ, 1 ವರ್ಷ. ಬಟ್ ಒಂದು ಒಳ್ಳೆಯ ಅನುಭವ. ನಾನು ಶಿವಮೊಗ್ಗನ ಒಂದು ಚಾಲೆಂಜಿಂಗ್ ಪ್ಲೇಸ್ ಸರ್. ಹೇಗೆ ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡಿದ್ದು ನಾನು. ಗ್ರಾಮ ವಾಸ್ತವ್ಯ ಅಂದರೆ ಒಂದು ಹಬ್ಬ, ಜನಸಂದಣಿ. ಮತ್ತು 10 ವರ್ಷದಿಂದ ಸಹ್ಯಾದ್ರಿ ಉತ್ಸವ ನಿಂತಿತ್ತು. ಸಹ್ಯಾದ್ರಿ ಉತ್ಸವ ಪ್ರಾರಂಭ ಮಾಡಿದೆ. ಅದಕ್ಕೇನು ಸರ್ಕಾರ ದುಡ್ಡು ಕೊಡಲಿಲ್ಲ, ನನ್ನ ವೈಯಕ್ತಿಕ ದುಡ್ಡಿಲ್ಲ, ಬರ ಇದೆ ಅಂತಂದ್ರು ಪರವಾಗಿಲ್ಲ, ನೀವು ಅನುಮತಿ ಕೊಡಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಂದ ಅನುಮತಿ ತೆಗೆದುಕೊಂಡು ಎಲ್ಲ ಕಲಾವಿದರು, ನಾನು ಕನ್ನಡ ಕಲ್ಚರಲ್ಲಿ ಏನು ಸೇವೆ ಸಲ್ಲಿಸಿದ್ದೆ ಆವಾಗ ನಮ್ಮ ಕಲಾವಿದರೊಂದಿಗೆ ಸಂಬಂಧ, ನಿಮಗೆ ದುಡ್ಡಿಲ್ಲಪ್ಪ, ನಿಮಗೆ ವೇದಿಕೆ ಕೊಡ್ತೀನಿ, ನೀವೆಲ್ಲ ಮಾಡಿ ಅಂತ ಹೇಳಿದಾಗ ₹1 ಸರ್ಕಾರದ ಖರ್ಚಿಲ್ಲದೇ ನಾನು ಒಂದು 5 ದಿವಸದ ಉತ್ಸವ ಮಾಡಿದೆ. ಬಹುಶಃ ಒಂದು 10 ಕೋಟಿ ಖರ್ಚು ಮಾಡಿದ್ರೆ ಅಷ್ಟು ದೊಡ್ಡ ಉತ್ಸವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಟೂರಿಸಮ್ ಮಾಡಿದೆ, ಟೂರಿಸಮ್ ಸರ್ಕ್ಯೂಟ್ ಮಾಡಿ ಬಸ್ಗಳನ್ನು, ಟೂರಿಸಮ್ಮು, ಟಾಂಗ. ಬಹುಶಃ ಅದು ಒಂದು ಇವತ್ತಿಗೂ ನಾನು ಶಿವಮೊಗ್ಗ ಏನಾದ್ರು ಹೋದರೆ ಸಹ್ಯಾದ್ರಿ ಉತ್ಸವ ಅಂತ ನೆನೆಸ್ಕೊಳ್ತಾರೆ. ಹೆಲಿ ಟೂರಿಸಮ್ಮು ಅವೆಲ್ಲವೂ ಒಂದು ಎತ್ತಿನ ಗಾಡಿ ಓಟ, ಕೆಸರುಗದ್ದೆ ಓಟ, ಯಾವುದನ್ನು ಬಿಟ್ಟಿದ್ದಿಲ್ಲ. 5 ದಿವಸ ಶಿವಮೊಗ್ಗದಲ್ಲಿ ಬಹುಶಃ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಹಬ್ಬ ಆಗಿರಲಿಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಹಬ್ಬ ಮಾಡಿದ್ದು. ಜೊತೆಗೆ ಚುನಾವಣಾ ಕಾರ್ಯಗಳು ಬಂದವು. ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಚುನಾವಣೆಯ ವಿಚಾರದಲ್ಲಿ ನಂಬರ್ 1 ಜಿಲ್ಲೆ ಮಾಡುವಷ್ಟು ಮಟ್ಟಿಗೆ ಕೆಲಸವನ್ನು ಮಾಡಿದ್ರಿ. ಅದು ನನ್ನ ಗುರಿ ಇದ್ದದು. ಟರ್ನ್ಔಟ್ ಅಲ್ಲಿ ನಾನು ರಾಜ್ಯದಲ್ಲೇ ನಂಬರ್ 1 ಮಾಡಬೇಕು ಅಂತ. ನನಗೆ ಒಂದು ಒಳ್ಳೆ ಟೀಮ್ ಇತ್ತು. ಕಾಶಿ ಮತ್ತೆ ನಮ್ಮ ಕಾಲೇಜ್ ಹುಡುಗರುಗಳು, ಸ್ನೇಹಿತರು ತುಂಬ ಒಳ್ಳೆ ಟೀಮ್ ಮಾಡಿ, ಯುವಕರನ್ನ ಒಂದು ಟೀಮ್ ಮಾಡಿದ್ವಿ. 2 ಎಲೆಕ್ಷನ್ ಒಂದರಿಂದ ಒಂದು ಬಂದು. ಫಸ್ಟು ಆ್ಯಕ್ಚುಲಿ ಕಾರ್ಪೊರೇಷನ್ ಎಲೆಕ್ಷನ್ ಬಂದು ಮುಗ್ದಿತ್ತು. ಆ ನಂತರ MP ಬೈ ಎಲೆಕ್ಷನ್. ನಿಮ್ಗೆ ಗೊತ್ತಿದೆ, ಶಿವಮೊಗ್ಗ ಅಂದರೆ ಚುನಾವಣೆ ಅನ್ನೋದು ಒಂದು ಚಾಲೆಂಜಿಂಗೆ, ಯಾವತ್ತೂ ಬಹಳ ಪೈಪೋಟಿಯಿಂದ ಕೂಡಿರುವಂಥದ್ದು. MP ಬೈ ಎಲೆಕ್ಷನ್ ಮಾಡಿದೆ. ಎಗೇನ್ ಅದು 3 ತಿಂಗಳಿಗೆ ಮತ್ತೆ ಮೇಯ್ನ್ ಎಲೆಕ್ಷನ್ ಬಂತು. ಮೇಯ್ನ್ ಎಲೆಕ್ಷನ್ ಬಂದಾಗ ನಂಬರ್ 1 ಮಾಡಬೇಕು ಅಂತ ನಾನು ಗುರಿ ಇಟ್ಕೊಂಡು ಒಂದು ಜನರನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ರೀತಿ ಮನೆಗೆ ಸುತ್ತಿದ್ದೆ. ಓಟ್ ಹಾಕಿ, ಯಾರಿಗಾದ್ರೂ ಓಟ್ ಹಾಕಿ, ಒಂದು ಓಟ್ ಹಾಕಿ, ಓಟ್ ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆನೇ ಮಠಗಳಿಗೆ, ಮಸೀದಿಗಳಿಗೆ ಯಾವುದುಗಳನ್ನು ಬಿಟ್ಟಿರಲಿಲ್ಲ. ನನಗೆ ಚುನಾವಣೆ ಅನ್ನೋದು ಒಂದು ಅಸ್ತ್ರ ಆಗಿತ್ತು, ಪ್ರಜಾಪ್ರಭುತ್ವದ ಮಹತ್ವವನ್ನು ಜನರಿಗೆ ತಿಳಿಸ್ಲಿಕ್ಕೆ. ಅದನ್ನು ನಾನು ಭಾಳ ಎಫೆಕ್ಟಿವ್ ಆಗಿ ಬಳಸ್ಕೊಂಡೆ. ಈ 1952ರಿಂದ 2018ರವರೆಗೆ ನಡೆದಂಥ MP ಲೋಕಸಭಾ ಚುನಾವಣೆಗಳೇನು 15-16 ಆಗಿತ್ತು, ಶಿವಮೊಗ್ಗದಲ್ಲಿ ಹೈಯೆಸ್ಟ್, ಅದರಲ್ಲಿ ಹೈಯೆಸ್ಟ್ ಆಯಿತು. ರಾಜ್ಯದಲ್ಲಿ ಹೈಯೆಸ್ಟ್ ಆಗಲಿಲ್ಲ, ಯಾಕೆಂದರೆ ಮಂಡ್ಯ ಆವಾಗ ಲೀಡ್ ಬಂತು. ಬಟ್ ಇಡೀ ಶಿವಮೊಗ್ಗದ ಇತಿಹಾಸದಲ್ಲಿ ನಾನು ಚುನಾವಣೆ ಮಾಡಿದಾಗ ನಂಬರ್ 1 ಅಂದರೆ ಹೈಯೆಸ್ಟ್ ವೋಟಿಂಗ್ ಆದದ್ದು. ಬಹುಶಃ ಆವಾಗ ನಾವು ಹಾಡನ್ನು ಮಾಡಿ, ಜನರ ಕಲಾವಿದರನ್ನ ಬಳಸಿ, ಹುಡುಗರನ್ನ ಬಳಸಿ, ಮನೆಗೆ ಸುತ್ತಿ, ನೀವೆಲ್ಲ ಅದು ಒಂದು ರೀತಿ ಹಬ್ಬವೇ. ಪ್ರಜಾಪ್ರಭುತ್ವ, ನಾವು ಚುನಾವಣೆ ಅಂದರೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತೇವೆ, ಅದು ಹಬ್ಬವೇ ಆಯಿತು. ಈ ಜನ ಈಗಲೂ ನೆನೆಸ್ಕೊಳ್ತಾರೆ, ಖುಷಿ ಇದೆ. ಏನಂದರೆ ಈ ಸಹ್ಯಾದ್ರಿ ಉತ್ಸವ, ಚುನಾವಣೆಗಳು ಒಂಥರ ಒಂದು ರೀತಿ ಡಲ್, ಚುನಾವಣಾ ಕಾರ್ಯ ಅಂದರೆ ಒಂಥರ ಡಲ್. ಏನು ಜನರಿಗೆ ಇದನ್ನು ಹೊರತು ಆಡಳಿತಾತ್ಮಕವಾಗಿ ನಮಗೆ ಇದೊಂದು ಜವಾಬ್ದಾರಿ ಹೊರೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೇವೆ. ಬಟ್ ಶಿವಮೊಗ್ಗ ಚುನಾವಣೆ ನನಗೊಂದು ಹಬ್ಬನೇ. ಅಲ್ಲಿ ಜೊತೆಗೊಂದು ತಂಡ ಎಲ್ಲ ಇತ್ತು ಅಂತ ನೀವು ಹೇಳಿದ್ರಿ. ಪ್ರಮುಖವಾಗಿ ನೀವು ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಇವತ್ತು ನಿಮ್ಮ ವಾಟ್ಸಪ್ DPಯನ್ನು ಕೂಡ ಗಮನಿಸಬೇಕಾದ್ರೂ ನೋಡಿದೆ, ಅಲ್ಲಿ ಸಮನ್ವಯ ಎನ್ನುವ ಒಂದು ತಂಡದ ಸಂಬಂಧಪಟ್ಟಂಗೆ ನಿಮ್ಮ DPಯಲ್ಲಿ ಅವ್ರ ಫೋಟೋಗಳು ಎಲ್ಲ ಇದೆ. ಜೊತೆಗೆ ಅಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಜೊತೆಗಿದ್ರಿ. ಈ ರೀತಿಯ ಸಂಘಟನೆಗಳು ಅಥವಾ ಸಮಾಜ ಸೇವೆಯನ್ನು ಮಾಡುವಂತಹ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಪ್ರಮುಖವಾಗ್ತವೆ ಸರ್ ಸಮಾಜದಲ್ಲಿ? ನನಗೆ ಒಂದು ಆಸೆ ಇತ್ತು, ನಾನು ಇತರರ ಆಶ್ರಯದಲ್ಲೇ ಬೆಳೆದವನು, ಇತರರ ಸಹಕಾರದಿಂದ ಈ ಹಂತಕ್ಕೆ ಬಂದವನು. ನಾನು ಸ್ವತಂತ್ರವಾಗಿ, ನಮ್ಮ ಅಪ್ಪ ಅಮ್ಮ ಏನು ನನಗೆ ಸಿಲ್ವರ್ ಸ್ಪೂನ್ ಇಟ್ಟು ಮಾಡಿದವರಲ್ಲ, ಅವ್ರ ಹೊಟ್ಟೆಪಾಡು ನಮ್ಮನ್ನು ಸಾಕೋದೇ ಕಷ್ಟ ಇತ್ತು. ಚಿಕ್ಕಪ್ಪ, ನಮ್ಮ ಅತ್ತೆ, ಇನ್ನೊಬ್ಬರು, ಮತ್ತೊಬ್ಬರು, ಹೀಗೆ ನಾನು ಕಾಲೇಜ್ಗೆ ಹೋಗ್ಲಿಕ್ಕಾಗಿಲ್ಲ, ಯಾವುದೇ ಟ್ಯೂಷನ್ಗೂ ಹೋಗಿಲ್ಲ ನನ್ನ ಜೀವನದಲ್ಲಿ, ಕಾಲೇಜ್ಗೆ ಹೋಗಲಿಲ್ಲ, ಅದು ಬೇರೆ ವಿಚಾರ. ಅಂಥ ಪರಿಸ್ಥಿತಿಯಲ್ಲಿ ನನಗನ್ಸಿದ್ದು ನನ್ನಂಥವ್ರಿಗೆ ಒಂದು ಸಹಾಯ ಸಿಕ್ಕಲಾಗಿ ಈ ಹಂತಕ್ಕೆ ಬಂದೆ. ನಾನು 4 ಜನಕ್ಕೆ ಏನು ಮಾಡಬಹುದು ಅನ್ನೋದು ನನ್ನ ಗುರಿ ಇದ್ದದ್ದು. ಬಹುಶಃ ನಾನು ವೃತ್ತಿಗೆ ಸೇರಿದಾಗಲಿಂದ ನಂದು ಪ್ಯಾರಲಲ್ ಆಗಿ ಆಡಳಿತ ಸೇವೆ ಒಂದು, ಆಡಳಿತದಲ್ಲಿ ನಾವು ಕಚೇರಿಯಲ್ಲಿ ಕೆಲಸ ಮಾಡುವಂಥದ್ದು, ಈ ನೋವಿದ್ದಾಗ ಬಡವರ ಬಗ್ಗೆ ಕಾಳಜಿ ಇರುತ್ತೆ, ಅಗತ್ಯ ಇರೋರ ಬಗ್ಗೆ ಕಾಳಜಿ ಇರುತ್ತೆ. ಅದನ್ನು ಮಾಡ್ತಾ ಒಂದು ಕಡೆ ನನ್ನದೇ ಆದಂಥ ನಾನು ಗೌರವ ಉಳಿಸ್ಕೊಂಡಿದ್ದು, ಇನ್ನೊಂದು ಪ್ಯಾರಲ್ ಆಗಿ ಸಾಮಾಜಿಕವಾಗಿ ಕಾರ್ಯ ಮಾಡುವಂಥದ್ದು ನನ್ನ ವೃತ್ತಿ ಬದುಕಿನಲ್ಲಿ ಜೊತೆಗೆ ಬಂದಂಥದ್ದು. ಹುಡುಗರಿಗೆಲ್ಲ ಫೀಸ್ ಕಟ್ಟೋದಿರ್ಬೋದು, ಸಾಕೋದಿರ್ಬೋದು. ನಾನು ಸಾಕಿದ್ದೇನೆ, ಭಾಳಷ್ಟು ಹುಡುಗರನ್ನು ಸಾಕಿದ್ದೇನೆ. ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಅವುಗಳನ್ನೆಲ್ಲ ನಾನು ಈಗ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನನಗೆ ಶಿವಮೊಗ್ಗದಲ್ಲಿ ಬಂದಾಗ ಕಾಶಿಯ ಸಮನ್ವಯ ಟೀಮು ನನ್ನ ಬೆನ್ನೆಲುಬಾಗಿ ನಿಲ್ತು. ಅದು ಒಂದು ಶಕ್ತಿ, ಯುವಕ ತಂಡನ ಕಟ್ಟುವಂಥ ಶಕ್ತಿ ಅವರಲ್ಲಿತ್ತು. ಆ ಯೂನಿವರ್ಸಿಟಿ, ನನ್ನ ಮನೆಯಲ್ಲಿ ರಾತ್ರಿ DC ಅವ್ರ ಮನೆಯಲ್ಲಿ ರಾತ್ರಿ 12 ಗಂಟೆ ಆದರೂ ಒಂದು 50 ಹುಡುಗರು ಇರೋವು. ನಾಳೆ ಏನು ಮಾಡಬೇಕು,
ನಮಗೆ ಆಫೀಸ್ ಕೆಲಸಕ್ಕಿಂತ ನಾಳೆ ಏನು ಮಾಡಬೇಕು, ನೀನೇನು ಮಾಡಬೇಕು, ಅವ್ರು ಈ ರೀತಿಯಲ್ಲಿ ಹುಡುಗರನ್ನ ಒಂದು ತಯಾರು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ, ಅವರ ಒಡನಾಟ, ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹ. ಇವತ್ತು ನನಗೆ ಆ ಅಟ್ಯಾಚ್ಮೆಂಟ್ಸ್ ಸಂಬಂಧಗಳು ಇನ್ನೂ ಉಳಿಸ್ಕೊಂಡಿದ್ದಾವೆ. ಆ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ. ಆ ಟೀಮು ನನಗೆ ಭಾಳ ಸಹಕಾರಿಯಾಯಿತು. ಚುನಾವಣಾ ಪ್ರಚಾರದಲ್ಲಿರಲಿ ಅಥವಾ ಸಹ್ಯಾದ್ರಿ ಉತ್ಸವದಲ್ಲಿರಲಿ, ಯಾರೋ ಇಬ್ಬರು ಹುಡುಗರಿಗೆ ನೀವು ಹೋಗ್ಬಿಟ್ಟಿದ್ದು ಪ್ರಚಾರ ಮಾಡಿ, ನಾವು ಅಡ್ವರ್ಟೈಸ್ಮೆಂಟ್ ದುಡ್ಡಿರಲಿಲ್ಲ, ಹೋಗಿ ಪ್ರಚಾರ ಮಾಡ್ಬೇಕಂದ್ರೆ ಬಸ್ಸಲ್ಲಿ ಇಲ್ಲಿ ಹತ್ತವ್ರು, ಈ ಸ್ಟಾಪಲ್ಲಿ ಹತ್ತವ್ರು, ಇನ್ನೊಂದು ಸ್ಟಾಪ್ ಇಳಿಯೋ ತನಕ ಬಸ್ನಲ್ಲಿ ಒಂದು ಬ್ಯಾನರ್ ಹಿಡ್ಕೊಂಡು ಮಾತಾಡಿ ಏನು ಎತ್ತ ಸಹ್ಯಾದ್ರಿ ಉತ್ಸವ ಅಂದರೆ ಏನು, ಚುನಾವಣೆ, ಇವುಗಳೆಲ್ಲ ಮಾತಾಡಿ ಇಳಿದು ಬರು. ಈ ಥರದ ವಾಲಂಟಿಯರ್ಸನ್ನು ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ವಾಲಂಟಿಯರ್ಸನ್ನು ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ಅಟ್ಯಾಚ್ಮೆಂಟ್ಸೇ ನಾನೇ ಅಲ್ಲೇ ಒಂದು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದಲಿಕ್ಕೆ ನನ್ನದೇ ಆದ ಒಂದು ಲೈಬ್ರರಿಯನ್ನು ಕೂಡ ಈಗ ಮಾಡಿದ್ದೇನೆ. ಫ್ರೀಯಾಗಿ ಯಾರಾದರೂ ಓದಿ, ನಮಗೆ ಓದಲಿಕ್ಕೆ ಅವಕಾಶ, ಕಂಪ್ಯೂಟರ್ ಇದೆ, ಎಲ್ಲ ಕಾಂಪಿಟೇಟಿವ್ ಬುಕ್ಸ್ ಇದೆ, ಒಳ್ಳೆ ವಾತಾವರಣ ಇದೆ ಕೂತ್ಕೊಂಡು ಓದಲಿಕ್ಕೆ. ನೀವು ಕೂತ್ಕೊಂಡು ಓದಿ, ಆನ್ಲೈನಲ್ಲಿ ಬೇಕಾದ್ರೆ ನಿಮಗೆ ಏನು ಸೌಕರ್ಯ ಬೇಕು ನಾವು ಕೊಡ್ತೀವಿ, ಫ್ರೀಯಾಗಿ ಓದಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನನ್ನದೇ ಆದ ಒಂದು ಲೈಬ್ರರಿಯನ್ನು ಮಾಡಿದೆ. ಅದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ನೀವು ಹೇಳ್ದಂಗೆ ಈ ರೀತಿಯಾಗಿ ಒಂದು ತಂಡವನ್ನು ಕಟ್ಟೋದ್ರಿಂದ, ಅವರಿಗೆ ಸ್ಫೂರ್ತಿಯನ್ನು ಕೊಡೋದ್ರಿಂದ ಈ ಕಾನೂನನ್ನು ಕಾಪಾಡುವಂತಹ ಕೆಲಸಗಳು ಕೂಡ ಸಾಕಷ್ಟು ಆಗುವಂತ ಇಲ್ಲ. ಅದರಲ್ಲಿ ಬಹಳ ಪರಿಣಾಮ ಅಂದರೆ ನೇರವಾಗಿ ಗೊತ್ತಾಗೋದಿಲ್ಲ, ಇಂಡೈರೆಕ್ಟ್ಲಿ ಪರೋಕ್ಷವಾಗಿ ಆ ಮಕ್ಕಳಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಬೆಳೆಯುತ್ತೆ. ಆ ಸಾಮಾಜಿಕ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ವ್ಯಕ್ತಿಯನ್ನು ಅಡ್ಡದಾರಿ ಇಡಿಸೋದಿಲ್ಲ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಿಲ್ಲ. ಹಾಗಾಗಿ ಆ ಜವಾಬ್ದಾರಿಯೇ ಆ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಬಂದಾಗ ಈ ಕಾನೂನು ಅವ್ಯವಸ್ಥೆ ಆಗೋಕ್ಕೆ ಸಾಧ್ಯತೆಯೇ ಇಲ್ಲ. ಹೌದು, ಆ ನಿಟ್ಟಿನಲ್ಲಿ ತುಂಬ ಸಹಕಾರಿಯಾಗಿದೆ. ನೀವು ಶಿವಮೊಗ್ಗನ ಬಿಡಬೇಕಾದ್ರೂ ಕೂಡ ಶಿವಮೊಗ್ಗ ಜನರಲ್ಲಿ ದಯಾನಂದ್ ಅವರು ಶಿವಮೊಗ್ಗನ ಬಿಡಬಾರ್ದು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇತ್ತು ಸರ್. ತುಂಬ ಇತ್ತು. ಯಾಕೆ ಟ್ರಾನ್ಸ್ಫರ್ ಆಯಿತು ಅಂತ ನನಗಿನ್ನೂ ಗೊತ್ತಿಲ್ಲ. ಸಡನ್ ಟ್ರಾನ್ಸ್ಫರ್ ಆಯಿತು. ಬಹುಶಃ ನಾನು ಕೊನೆ ದಿವಸ ನನಗೆ ಎಲ್ಲ ಮೀಡಿಯಾದವ್ರು ಹೇಳಿದ್ದು, ನಿಮಗೆ ಪ್ರಚಾರ ಜಾಸ್ತಿ ಆಯಿತು. ನಾನು ಪ್ರಚಾರ ಕೇಳಿರ್ಲಿಲ್ಲಲ್ಲ, ನೀವು ಯಾರನ್ನೂ ನಾನು ಮಾಡಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು, ನಿಮ್ಮ ಕೆಲಸ ಮಾಡಿದ್ರೆ ನಾವು ಹೇಳಿದ್ವಿ, ಅದು ತಡ್ಕೊಳ್ಳಿಕ್ಕಾಗಲಿಲ್ಲ ಇಲ್ಲಿ ಪ್ರಜಾಪ್ರತಿನಿಧಿಗಳಿಗೆ ಅನ್ನೋ ಮಾತನ್ನು ಬಂತು. ವಾಟ್ ಎವರ್ ಇಟ್ ಈಸ್, ನನಗೆ ಅದ್ರ ಬಗ್ಗೆ ಟ್ರಾನ್ಸ್ಫರ್ ಬಗ್ಗೆ ನನಗೇನು ಇಲ್ಲ. ನನಗೆ ಎಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಹೋಗ್ಲಿಕ್ಕೆ ರೆಡಿ ಇರ್ತೇನೆ. ಐ ಆಮ್ ನಾಟ್ ಪರ್ಟಿಕ್ಯುಲರ್ ಎನಿ ಪೋಸ್ಟ್. ಹಾಗಾಗಿ ನಾವು ಸಮರ್ಥರಿದ್ರೆ ನಮ್ಮನ್ನು ಹುಡಿಕೊಂಡು ಬರ್ತವೆ.